ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ವಿದ್ಯಾರ್ಥಿಗಳು ಪರಿಶ್ರಮ, ಶಿಸ್ತು ಹಾಗೂ ಗುರಿ ಹೊಂದಿದ ಅಧ್ಯಯನದ ಮೂಲಕ ಉತ್ತಮ ಸಾಧನೆ ಮಾಡಬೇಕು ಅಂತ ಎಸ್ಆರ್ಎಸ್ ಫ್ಲೈವುಡ್ ಮಾಲೀಕರು ಆದ ಸಾಗರ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ತ್ಯಾಗಟೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಎನ್ಎಂಎಂಎಸ್ ವಿದ್ಯಾರ್ಥಿಗಳಿಗೆ ಸನ್ಮಾನಿಸಿ ಮಾತನಾಡಿದ ಅವರು, ಶಿಕ್ಷಣ ಎಂಬುದು ವಿದ್ಯಾರ್ಥಿಗಳಿಗೆ ಅವಿಭಾಜ್ಯ ಅಂಗವಾಗಿದೆ. ಹಣವನ್ನ ಎಲ್ಲರೂ ಸಂಪಾದಿಸಬಹುದು, ಆದರೆ ವಿದ್ಯೆಯನ್ನ ಯಾರು ಕೂಡ ಕದಿಯಲು ಸಾಧ್ಯವಿಲ್ಲ. ತುಮಕೂರು ಜಿಲ್ಲೆ ತ್ಯಾಗಟೂರು ಪ್ರೌಢಶಾಲೆಯ 9 ಜನ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗಿರುವುದು ತುಂಬಾ ಸಂತೋಷಕರವಾಗಿದೆ. ಶಿಕ್ಷಣವೇ ಜೀವನದಲ್ಲಿ ಯಶಸ್ಸಿಗೆ ಪ್ರಮುಖ ಅಸ್ತ್ರವಾಗಿದೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಹ ಲಭ್ಯವಿರುವಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಂಡು ಉನ್ನತ ಗುರಿಗಳನ್ನು ಸಾಧಿಸಬೇಕು. ವಿದ್ಯಾರ್ಥಿಗಳಿಗೆ ದೊಡ್ಡ ಗುರಿ ಇದ್ದಾಗ ಮಾತ್ರ ಏನ್ ಬೇಕಾದರೂ ಸಾಧಿಸಬಹುದು. ಶಿಕ್ಷಣ ಎಂಬುದು ಶಕ್ತಿ ಎಂಬುದನ್ನು ತಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಉನ್ನತ ಶಿಕ್ಷಣ ಪಡೆಯಬೇಕು. ತ್ಯಾಗಟೂರು ಪ್ರೌಢಶಾಲೆ ಜಿಲ್ಲೆಯಲ್ಲಿ ಹೆಸರು ಮಾಡಿದೆ. ಎನ್ಎಂಎಂಎಸ್ ಶಿಕ್ಷಣ ಎಜುಕೇಷನ್ಗೆ 9 ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಗ್ರಾಮೀಣ ಭಾಗದ ಸರ್ಕಾರಿ ಶಾಲೆಗಳ ವಿದ್ಯಾರ್ಥಿಗಳು ಸಾಧನೆ ಮಾಡುತ್ತಿರುವುದು ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿದೆ. ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಗೌರವವನ್ನು ಕೊಟ್ಟು ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದರೆ ಸಮಾಜದಲ್ಲಿ ಯಶಸ್ಸು ಕಾಣಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಮಾಡಬೇಕು ಅಂತ ಉದ್ದೇಶ ಬಂತು ಅಂದ್ರೆ ನಿಮ್ಗೆ ಒಳ್ಳೆಯ ಶಿಕ್ಷಕರು ಸಿಕ್ಕಿದ್ದಾರೆ. ನಮ್ಗೂ ಒಳ್ಳೆಯ ಶಿಕ್ಷಕರಿದ್ರು, ಆದ್ರೆ ಈ ತರ ಕಾಂಪಿಟೇಟಿವ್ ಎಕ್ಸಾಮ್ ಬರುತ್ತೆ, ಬರಿಬಹುದು ಅಂತ ಅರಿವಿರ್ಲಿಲ್ಲ ನಮ್ಗೆ. ನಿಮ್ಗೆ ಅವರು ಆ ದಾರಿನ ಹುಡುಕೊಟ್ಟಿದ್ದಾರೆ. ಆ ದಾರಿಯಲ್ಲಿ ನೀವು ಚೆನ್ನಾಗಿ ಓದಿ ಇನ್ನು ಮುಂದೆ ಈಗ ಜಿಲ್ಲೆಗೆ 9 ಜನ ಪ್ರಥಮ ಸ್ಥಾನ ಪಡೆದಿದ್ದೀರಾ. ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನಮ್ಮ ತ್ಯಾಗಟೂರು ಶಾಲೆ ಅಂತ ಹೇಳ್ಕೊಳಕ್ಕೆ ನಮ್ಗೆ ಹೆಮ್ಮೆ ಆಗ್ಬೇಕು. ಅದೇ ರೀತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇನ್ನು ಮುಂದೆ ಚೆನ್ನಾಗಿ ಓದಿ ಅನ್ನೋ ಉದ್ದೇಶದಿಂದ ನಾನು ಈ ಸನ್ಮಾನ ಮಾಡ್ಬೇಕು ಅಂತ ಅನ್ಕೊಂಡೆ. ನಾನು ಇದನ್ನ ಒಂದು ಪೇಪರ್ ನ್ಯೂಸ್ ಅಲ್ಲಿ ನೋಡಿದೆ. ಎನ್ಎಂಎಂಎಸ್ ಅಲ್ಲಿ ನಮ್ಮ ತ್ಯಾಗಟೂರು ಪ್ರೌಢಶಾಲೆ ವಿದ್ಯಾರ್ಥಿ 9 ಜನ ಪ್ರಥಮ ಸ್ಥಾನ ಬಂದಿದೆ ಜಿಲ್ಲೆಗೆ ಅಂತ. ಅವತ್ತೇ ನಾನು ಅನ್ಕೊಂಡಿದ್ದೆ, ಇದನ್ನ ಒಂದು ಉನ್ನತ ಮಟ್ಟಕ್ಕೆ ಒಂದು ತಗೊಂಡು ಹೋಗಕ್ಕೆ ಏನಾದ್ರು ಒಂದು ಸನ್ಮಾನ ಮಾಡ್ಬೇಕು, ಅದು ಎಲ್ಲಾರ್ಗೂ ಗೊತ್ತಾಗ್ಬೇಕು ಅಂತ ಉದ್ದೇಶ ಇಟ್ಕೊಂಡು ಈ ಸನ್ಮಾನ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹೇಳೋದೇನಂದ್ರೆ, ವಿದ್ಯೆಗಿಂತ ದೊಡ್ಡದು ಯಾವ್ದು ಇಲ್ಲ. ಹಣನ ಗುರುತಿಸ್ಬೋದು ಅಂದ್ರೆ ನಿನ್ನ ಈಗ ವಿದ್ಯೆಗಿನ್ನ ಹಣ ಏನ್ ದೊಡ್ಡದಲ್ಲ. ಆ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ನನ್ನ ಹತ್ರ ದುಡ್ಡಿರ್ಬೋದು, ಆದ್ರೆ ನನ್ನ ಯಾರು ಸರ್ ಅನ್ನಲ್ಲ, ಆಯ್ತಾ? ನಿಮ್ಮ ಗುರುಗಳನ್ನೇ ನಿಮ್ ಸರ್ ಅನ್ನೋದು. ಹಣ ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲಾ ತುಂಬಾ ಚೆನ್ನಾಗಿ ಓದಿ ನಿಮ್ಮ ಅಪ್ಪ ಅಮ್ಮಂಗೆ ಒಳ್ಳೆ ಹೆಸರು ತಗೊಂಬನ್ನಿ. ತ್ಯಾಗಟೂರು ಶಾಲೆಗೆ ಒಳ್ಳೆ ಹೆಸರು ತಗೊಂಬನ್ನಿ. ತ್ಯಾಗಟೂರು ಶಾಲೆ ಇನ್ನೂ ಉತ್ತಮ ಮಟ್ಟಕ್ಕೆ ಹೋಗ್ಲಿ. ಆ ಉದ್ದೇಶದಿಂದ ನಾನು ಇನ್ನೂ ಹೆಚ್ಚೆಚ್ಚು ಕಾರ್ಯಕ್ರಮ ಮಾಡೋ ಶಕ್ತಿ ಆ ದೇವ್ರು ಕೊಡ್ಲಿ ಅಂತ ಆ ದೇವರನ್ನು ಬೇಡ್ಕೊಂತ ಮುಖ್ಯ ಶಿಕ್ಷಕ ಲೋಕೇಶ್ ಮಾತನಾಡಿ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಂಡು ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಎನ್ಎಂಎಂಎಸ್ ಎಂಬುದು ಗೊತ್ತಿರಲಿಲ್ಲ. ಇತ್ತೀಚೆಗೆ ಕಳೆದ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಎನ್ಎಂಎಂಎಸ್ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಿದ ಹಿನ್ನೆಲೆ ಈ ವರ್ಷವೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಶಾಲೆಯಿಂದ 9 ವಿದ್ಯಾರ್ಥಿಗಳು ಆಯ್ಕೆಯಾಗಿರುವುದು ಸಂತಸ ತಂದಿದೆ. ಎನ್ಎಂಎಂಎಸ್ ಎಂಬುದು ಕೆಪಿಸಿಸಿ ಪರೀಕ್ಷೆ ಬರೆಯಲು ಸುಲಭವಾಗುತ್ತೆ. ವಿದ್ಯಾರ್ಥಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತೆ. ಉತ್ತಮ ಶಿಕ್ಷಣ ಪಡೆದು ಸಮಾಜದಲ್ಲಿ ಉತ್ತಮ ಕೆಲಸ ಮಾಡಲು ಸಹಕಾರಿಯಾಗುತ್ತೆ ಎಂದು ತಿಳಿಸಿದರು. ಅಷ್ಟೇ ಖುಷಿ SSLC ಫಲಿತಾಂಶ ಬಂದಾಗ ಕೂಡ ಖುಷಿ ಆಯ್ತು. 100% ಫಲಿತಾಂಶ. ಎರಡನೇದು ಎ ಗ್ರೇಡ್. ನಮ್ಮಲ್ಲಿದ್ದಂತಹ ಎಲ್ಲ ಮಕ್ಕಳು 24 ಮಕ್ಕಳು ಕೂಡ ಪಾಸ್ ಆಗಿದ್ದಾರೆ. ಅದು 2 ಡಿಸ್ಟಿಂಕ್ಷನ್. ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ನನ್ನ ಮೆಚ್ಚಿನ ಅಧ್ಯಾಪಕರುತ್ತರ ಸತತ ಪರಿಶ್ರಮ. ಎರಡನೇದಾಗಿ ಹಿರಿಯ ವಿದ್ಯಾರ್ಥಿಗಳು ಮತ್ತೆ ಗ್ರಾಮಸ್ಥರು ಕೊಡ್ತಕ್ಕಂತಹ ಒಂದು ಕಂಟಿನ್ಯೂ ಒಂದು ಪ್ರೋತ್ಸಾಹ. ಇದು ನನಗೆ ನನ್ನ ಶಾಲೆ ಇಷ್ಟೊಂದು ಅಭಿವೃದ್ಧಿಯ ಪಥದತ್ತ ಸಾಗಲಿಕ್ಕೆ, ದಾಪುಗಾಲನ್ನ ಇಡ್ಲಿಕ್ಕೆ ಕಾರಣೀಭೂತ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸೊ ಎರಡನೇದಾಗಿ ನನ್ನೆಲ್ಲ ಅಧ್ಯಾಪಕ ವೃಂದಕ್ಕೆ, ಹಿರಿಯ ವಿದ್ಯಾರ್ಥಿಗಳಾಗಿರ್ತಕ್ಕಂಥ ರವೀಶ್ ಅವರು, ಮತ್ತೆ ಶಿವಕುಮಾರ್ ಅವರು, ಮನು ಅವರು ಎಲ್ಲರೂ ಕೂಡ ಈ ರೀತಿ ನಾನು ಸಾಗರ್ ಅವರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಸರ್ವಜ್ಞ ಕವಿ ಹೇಳ್ತಾರೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತನ ಬೇಡ, ಮುಂದೆ ಕಟ್ಟಿಟ್ಟಿಹುದು ಬುದ್ಧಿ ಸರ್ವಜ್ಞ ಅಂತ. ಅಂದ್ರೆ ನಮ್ಮ ಹಿಂದೂ ಧರ್ಮದಲ್ಲೇ ಹೇಳ್ತಾರೆ, ಯಾವುದೇ ಧರ್ಮ, ಹಿಂದೂ ಧರ್ಮ ಅಂತಲ್ಲ, ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ ತಗೊಳ್ಳಿ, ಯಾವುದೇ ಧರ್ಮ ತಗೊಳ್ಳಿ, ದಾನ ಧರ್ಮಗಳನ್ನ ಮಾಡಬೇಕು.
ನಾವು ದುಡಿಮೆಯಲ್ಲಿ ಒಂದಂಶವನ್ನಾದ್ರೂ ದಾನ ಧರ್ಮ ಮಾಡಬೇಕು. ಸೊ ಅವ್ರು ನೋಡಿ, ಅವರು ತುಂಬಾ ಈ ಶಾಲೆಯ ವಿದ್ಯಾರ್ಥಿಯಾಗಿದ್ದು ನನ್ನ ಶಾಲೆಯ ವಿದ್ಯಾರ್ಥಿ, ಅವ್ರ ಮಾತುಗಳಲ್ಲಿ ವ್ಯಕ್ತ ಆಯಿತು, ನನಗಿಂತ ನನ್ನಲ್ಲಿ ಹಣ ಇದೆ, ಹಣದ ಜೊತೆಗೆ ಗೌರವ ಸಂಪಾದನೆ ಮಾಡಬೇಕು ಅಂತಂದ್ರೆ ನನಗಿಂತ ಉನ್ನತ ಮಟ್ಟದಲ್ಲಿ ವಿದ್ಯಾರ್ಥಿಗಳು ಬೆಳಿಬೇಕು, ಈ ಶಾಲೆಯ ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ ಹೆಚ್ಚಿನ ಕೀರ್ತಿಯನ್ನ ಸಂಪಾದನೆ ಮಾಡಬೇಕು ಅನ್ನೋದು ಅವರ ಆಶಯ ಆಗಿದೆ. ಸೊ ಹಾಗಾಗಿ ಅವರ ತಂಡದೊಂದಿಗೆ ಆಗಮಿಸಿದ್ದಾರೆ. ಈ ತಂಡ ಪೂರ್ತಿ ಅದೇ ಮನೋಭಾವನೆಯನ್ನ ಹೊಂದಿರತಕ್ಕಂಥದ್ದು. ಯಾಕಂದ್ರೆ ಈ ತ್ಯಾಪ್ಟೂರು ಗ್ರಾಮದ ಆ ರಕ್ತದ ಗುಣ ಅಂತ ಕರಿತೀವಲ್ಲ, ಆ ಗುಣದಲ್ಲೇ ಅಂತ ಒಂದು ಭಾವನೆ ಇದೆ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಶಾಲೆಯ ಬಗ್ಗೆ ಆಸಕ್ತಿ ಇದೆ. ಇದೇ ಸಂದರ್ಭದಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ ಸ್ವಾಮಿ, ಎಸ್ಟಿಎಂಸಿ ಅಧ್ಯಕ್ಷ ದಯಾನಂದ್, ಶಿಕ್ಷಕರು ಆದ ಉಮಾ ಮಹೇಶ್, ಶಿವಪ್ರಸಾದ್, ಲೋಕನಾಥ್, ಹರೀಶ್, ಸುಧಾಮಣಿ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಮೋಹನ್, ಎಂಎನ್ ಕೋಟೆ, ನವಕರ್ನಾಟಕ ಟಿವಿ.